ಸದ್ಯ ಸಾರಿಗೆ ನೌಕರರ ಮುಷ್ಕರ ನಿನ್ನೆ ಇಡೀ ದಿನ ಕೈಗೊಳ್ಳಲಾಯಿತು. ನಿನ್ನೆ ಸಾಯಂಕಾಲದ ಹೊತ್ತಿಗೆ ಅದನ್ನು ವಾಪಸ್ ಪಡೆದುಕೊಂಡರೂ ಕೂಡ ಈ ಮುಷ್ಕರ ಇದ್ದ ಕಾರಣ ಸ್ವತಃ ಸರ್ಕಾರನೇ, ಸಾರಿಗೆ ಇಲಾಖೆನೇ ಮುಷ್ಕರದಿಂದ ಪ್ರಯಾಣಿಕರು ಪರದಾಡೋದು ಬೇಡ ಅಂತ ಖಾಸಗಿ ಬಸ್ಗಳನ್ನು ವ್ಯವಸ್ಥೆ ಮಾಡಿಕೊಂಡಿದ್ರು. ಖಾಸಗಿ ಅವ್ರಿಗೆ ಹೇಳ್ಬಿಟ್ಟಿದ್ರು, ನಿಮ್ಮ ಬಸ್ಗಳ ರಸ್ತೆಗಿಳಿಬೇಕು, ಪ್ರಯಾಣಿಕರಿಗೆ ತೊಂದರೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಬಹುತೇಕ ಡಿಪೋಗಳಲ್ಲಿ ಜಸ್ಟ್ ಸರ್ಕಾರಿ ಬಸ್ಗಳು ಮಾತ್ರ ನೋಡೋದಕ್ಕೆ ಸಿಕ್ಕಿಲ್ಲ, ಖಾಸಗಿ ಬಸ್ಗಳು ಕೂಡ ನಿಲುಗಡೆ ಆಗಿದ್ದನ್ನು ನಾವು ಗಮನಿಸಿದ್ವಿ. ಆದರೆ ಮುಷ್ಕರ ಇದ್ದಂತ ಹಿನ್ನೆಲೆ ಬಹುತೇಕ ನೌಕರರು ಬಂದಿಲ್ಲ ಅನ್ನೋ ಕಾರಣಕ್ಕೆ ಸಂಜೆ ವೇಳೆಗೆ ಮುಷ್ಕರವನ್ನ ವಾಪಸ್ ಪಡೆದ್ರು ಕೂಡ ಬೆಳಗ್ಗೆಯಿಂದ ಸಾವಿರಾರು ಬಸ್ಗಳು ರಸ್ತೆಗೆ ಇಳಿದಿರಲಿಲ್ಲ. ಪರಿಣಾಮ ಸಾರಿಗೆ ನಿಗಮಗಳ ಬೊಕ್ಕಸಕ್ಕೆ ಕೋಟಿ ಕೋಟಿ ರೂಪಾಯಿ ನಷ್ಟ ಆಗಿದೆಯಂತೆ. ಬಿಎಂಟಿಸಿಯನ್ನ ಹೊರತುಪಡಿಸಿ ಉಳಿದ 3 ನಿಗಮಗಳಿಗೆ ಬಂದ್ ಬಿಸಿ ತಟ್ಟಿತ್ತು. 4 ನಿಗಮಗಳಿಂದ ರಾತ್ರಿ 9 ಗಂಟೆವರೆಗೂ 19,239 ಬಸ್ಗಳು ಸಂಚಾರ ಮಾಡಬೇಕಿತ್ತು. ಮುಷ್ಕರದ ಹಿನ್ನೆಲೆ 15,466 ಬಸ್ಗಳು ಮಾತ್ರ ಸಂಚಾರ ಮಾಡಿದವು. ಕೆಎಸ್ಆರ್ಟಿಸಿಯ 61.6% ಬಸ್ಗಳು ಮಾತ್ರ ರಸ್ತೆಗಿಳಿದಿದ್ವು. NWKRTCಯಲ್ಲಿ 83.3% ಬಸ್ ಸಂಚಾರ ಮಾಡಿದರೆ KKRTCಯಲ್ಲಿ 61.6% ಬಸ್ಗಳು ಮಾತ್ರ ಓಡಾಡಿದ್ವು. ಹೀಗಾಗಿ 3 ನಿಗಮಗಳಿಗೆ ನಿನ್ನೆಯೇ ಮುಷ್ಕರದಿಂದ ಕೋಟಿ ಕೋಟಿ ನಷ್ಟ ಆಗಿದೆ. ಜೊತೆಗೆ ಖಾಸಗಿಯವರು ಕೂಡ ಸರ್ಕಾರದ ನಿಲುವಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ರು. ಕೋರ್ಟ್ ಸೂಚನೆ ಕೂಡ ಇತ್ತು, ಅದನ್ನ ಕೂಡ ಪಾಲನೆ ಮಾಡಲಿಲ್ಲ. ಸತತ ಸಭೆಗಳಾಯಿತು, ಅದು ಕೂಡ ವಿಫಲ ಆಗಿ ನಿನ್ನೆ ಬೆಳಗ್ಗೆಯಿಂದಲೇ ಬಹುತೇಕ ನೌಕರರು ಕರ್ತವ್ಯಕ್ಕೆ ಹಾಜರಾಗದೆ ಗೈರಾಗ್ಬಿಟ್ಟಿದ್ರು. ಹಾಗಾಗಿ ಬಹುತೇಕ ನಿಗಮಗಳ ಬಸ್ಗಳು ರಸ್ತೆಗಿಳಿದಿರಲಿಲ್ಲ. ಇದರಿಂದ ಸಾಕಷ್ಟು ನಷ್ಟ ಆಗಿದೆ ಸರ್ಕಾರಕ್ಕೆ, ಜೊತೆಗೆ ಸಾರಿಗೆ ಇಲಾಖೆಗೆ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಈ ಸಾರಿಗೆ ನಿಗಮಗಳ ಬೊಕ್ಕಸಕ್ಕೆ ಕೋಟಿ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತೆ ಒಂದೇ ದಿನ ಬಸ್ಗಳ ಸಂಚಾರ ನಿಲುಗಡೆ ಆಗಿರೋದ್ರಿಂದ.